ಹೋಗಿ ವಾಪಸ್ ಬರಬೇಕು. ಸಿಕ್ಕಾಪಟ್ಟೆ ಹೈರಾಣ ಆಗುತ್ತೆ ಅಂತ ಹೇಳಿಕೆ ಸುಮ್ಮನೆ ಕಾಕು ಹೊಂಟಿವಿ. ಹೋಗಿ ಅಲ್ಲೊಂದಿಷ್ಟು ಕೆಲಸ ಅದದು, ಅದೆಲ್ಲ ಕೆಲಸ ಮುಗಿಸ್ಕೊಳ್ಳೋದಂತ. ಇವಾಗ ನೋಡ್ರಿ ನಮ್ಮ ಕ್ಯೂಟಿ ಆ್ಯಂಡ್ ಸ್ವೀಟಿ ಇಬ್ಬರೇ ಅದಾರ ಮನ್ಯಾಗ. ಮನೆ ಎಲ್ಲ ಖಾಲಿ ಖಾಲಿ. ಇಲ್ಲಿ ನೋಡ್ರಿ ಇವೆಲ್ಲ ತಂದಿಟ್ಟು ಭಾಳ ಜೀವಿತ ಬರ್ರಿ, ಏನು ಹೇಳೋಕ್ಕಾಗಲ್ಲ. ಚಂದ ಕಿತ್ತಾಡಿ ಹೋಗೋದಿಷ್ಟು ಬಾಂಡ ಸಾಮಾನು ತೊಗೊಂಡಿನಿ. ಯಾಕಂದ್ರೆ ಕಾರ್ನೇ ಮುಟ್ಟಿದೆಲ್ಲ. ಮತ್ತೊಂದು ಸರ್ತಿ ಬೈಕ್ ಮೇಲೆ ಬರಾಗ ಸುಮ್ಮನೆ ಹೈರಾಣ ಆಗುತ್ತೆ ಅಂತ ಹೇಳಿದ್ರೆ ಸ್ವೀಟಿ ಕ್ಯೂಟಿರ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಇವತ್ತಿನ ಮ್ಯಾಟ್ರ ಭಾಳ ಎಮರ್ಜೆನ್ಸಿ ಅರ್ಜೆಂಟ್ ಟೈಮ್ದೊಳಗೆ ಬಿಜಾಪುರ ಹೊಂಟೀನಿ. ಇಲ್ಲಿನ ಫಂಕ್ಷನ್ ಅದೇನು ಮುಗೋದಿಲ್ಲ ಅಂದ್ರೂ ಸ್ವಲ್ಪ ಹೊತ್ತು ಬಿಜಾಪುರ ಮತ್ತೆ ವಾಪಸ್ ಬರಬೇಕು. ಸೊ ಯಾಕಪ್ಪ ಅಂದ್ರೆ ನಮ್ಮ ಸ್ನೇಕಿಂಗ್ ಏನೋ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮಿಂದ ಮನೆ ಬಿಟ್ಟು ಹೊಂಟಾನ ಅದಾವ. ಅದರಿಂದ ಮನೆ ಒಳಗೆ ಸ್ವೀಟಿ ಕ್ಯೂಟಿ ಇಬ್ಬರೇ ಅದಾರ. ಕೇಳ್ತಿದ್ರಲ್ಲ ಸ್ವೀಟಿ ಕ್ಯೂಟಿ ಯಾರು ನೋಡ್ಕೋತಾರೆ ಅಂತೇಳಿ ಅವ್ನ ಮೇಲೆ ಬಿಟ್ಟು ಬಂದಿದ್ದೆ. ಅವ ಅರ್ಜೆಂಟ್ ಅದ ಅಂತೇಳಿ ಅವ್ರ ಜನ ಮ್ಯಾರೇಜ್ ಅಂತ ಹೋಗ್ಬಿಟ್ಟನವ ನಿನ್ನೆ ನೈಟೆ. ಅದ್ರ ಸಲುವಾಗಿ ಇವತ್ತು ಬೆಳಗ್ಗೆ ಒಳಗೇನೆ ಅದು ರೆಡಿಯಾಗಿ ಸೀದಾ ಬಿಜಾಪುರ ಹೋಗ್ಬೇಕು. ಬಿಜಾಪುರ ಹೋಗಿ ನಮ್ಮ ಸ್ವೀಟಿ ಕ್ಯೂಟಿ ತೊಗೊಂಬರ್ಬೇಕು. ಅದ್ರ ಸಲ ಅಂತ ಬಿಜಾಪುರ ಹೊಂಟೀನಿ. ಈಗ 100 ಕಿಲೋಮೀಟ್ರ ಬರೀ ಇವಾಗ ಹೋಗೋಮಂತ. ಇಲ್ಲೇ ಲೇಟ್ ಆಗುತ್ತೆ. ಜಲ್ದಿ ಹೋಗಿ ಅವ್ರಿಗೆ ತೊಗೊಂಬರಮಂತ. ಆ್ಯಂಡ್ ಅಲ್ಲಿ ಭಾಳ ಕೆಲಸ ಅದ ಹೇಳ್ತೀನಿ ನಿಮ್ಗೆ. ಅಲ್ಲಿ ಮುಂದೆ ಹೋಗ್ತಾ ಏನೋ ಅನ್ನೋದು ಬರೀ ಡೈರೆಕ್ಟ್ ಇಸದ ಸೀದಾ ಹೋಗೋಮಂತ. ನೋಡ್ರಿ ಗಾಯ್ಸ್, ಇವಾಗ ಜಸ್ಟ್ ನಾವು ಕುಡಿಕರೆ ಬಿಜಾಪುರ ಹೊಂಟೀವಿ. ಇವಾಗ ಬೈಕ್ ಮೇಲೆ ಹೋದ್ರೆ ಹೋಗಿ ವಾಪಸ್ ಬರಬೇಕು. ಸಿಕ್ಕಾಪಟ್ಟೆ ಹೈರಾಣ ಆಗುತ್ತೆ ಅಂತ ಹೇಳಿಕೆ ಸುಮ್ಮನೆ ಕಾಕು ಹೊಂಟೀವಿ. ಹೋಗಿ ಅಲ್ಲೊಂದಿಷ್ಟು ಕೆಲಸ ಅದದು, ಅದೆಲ್ಲ ಕೆಲಸ ಮುಗಿಸ್ಕೊಳ್ಳೋದಂತ. ಹುಡುಗರು ಹೇಳ್ತೀನಿ ಏನು ಮಾಡ್ತಾರೋ ಗೊತ್ತಿಲ್ಲೇನೋ. ನಾವು ಹುಡುಕ್ಬೇಕು ಹೋಗಿ ಆದಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಸಂಜೆ ಕಡೆ ವಾಪಸ್ ಆಗಬೇಕು. ಯಾಕಂದ್ರೆ ಇನ್ನೂ ಫಂಕ್ಷನ್ ಅದ ಮನ್ಯಾಗ. ಅದ್ರ ಸಲಿಂದ ಆ್ಯಂಡ್ ನಮ್ಮ ಸ್ವೀಟಿ ಕ್ಯೂಟಿ ತೊಗೊಂಬರ್ಬೇಕು ಹೋಗಿ ವಾಪಸ್ ಊರಿಗೆ. ಇಲ್ಲಿ ಊರಾಗಿ ತೊಗೋಬೇಕು. ಅದ್ರ ಸಲಿಂದ ಅಂತೇಳಿ ಮೇನ್ ಹೊಂಟಂಗೆ ಈಗ ಬಿಜಾಪುರ್ಗೆ. ಬರೀ ಇವಾಗ ದಾರಾಗಿದ್ದೀವಿ. ಆಲ್ಮೋಸ್ಟ್ ಅರ್ಧ ಕಂಪ್ಲೀಟ್ ಮಾಡ್ಕೊಂಡಿವಿ. ಇನ್ನೊಂದಿಷ್ಟು ಅದ ಹೋಗಿ ಫಸ್ಟ್ ಒಂದಿಷ್ಟು ಎಲ್ಲ ನಾಷ್ಟ ಮಾಡ್ಕೊಂಡು ಸೀದಾ ನಮ್ಮ ಕೆಲಸಕ್ಕೆ ನಿಂತು ಬಿಡೋಮಂತ. ಗೈಸ್, ಇವಾಗ ಸೀದಾ ನಾಷ್ಟ ಮಾಡ್ಕೊಂಡು ಸೀದಾ ಜಸ್ಟ್ ಮನೆಗೆ ಬಂದಿನಿ. ಇವಾಗ ನೋಡ್ರಿ ನಮ್ಮ ಕ್ಯೂಟಿ ಆ್ಯಂಡ್ ಸ್ವೀಟಿ ಇಬ್ಬರೇ ಅದಾರ ಮನ್ಯಾಗ. ಮನೆ ಎಲ್ಲ ಖಾಲಿ ಖಾಲಿ. ಯಾಕಂದ್ರೆ ನಮ್ಮ ಸ್ನೇಹಿತರಿಗೆ ಏನೋ ಅರ್ಜೆಂಟ್ ಬಂತು ಅಂತೇಳಿ ನಾವು ಆಗಲ್ದಿವಿ ದೂರ. ಅವನಿಗೇನೋ ಊರಿಗೆ ಅಂತ ಕರ್ಕೊಂಡೋಗ್ಯಾರಂತ. ಫ್ಯಾಮಿಲಿ ಒಳಗೆ ಏನೋ ಕೆಲಸ ಅಂತೇಳಿ ಕರ್ಕೊಂಡೋಗ್ಯಾರ ಊರಿಗೆ. ಸೊ ಇವಾಗ ಇನ್ನೊಂದು ನಿಮಗೆ ಬ್ಯಾಡ್ ನ್ಯೂಸ್ ಹೇಳ್ಬೇಕಂದ್ರೆ ಈ ಮನೇಲಿ ಚೇಂಜ್ ಮಾಡಾಕತ್ತೀನಿ. ತಿಂಗಳಾಗಿಲ್ಲ, ಇನ್ನು 15ನೇ ತಾರೀಕಿಗೆ ತಿಂಗಳಾಯಿತು. ಬಟ್ ಏನು ಮಾಡೋಕ್ಕಾಗಲ್ಲ. ನನಗೆ ನಮ್ಮ ಹಾಸ್ಪಿಟ್ಲಿಗೆ ಭಾಳ ದೂರನೂ ಆಗುತ್ತೆ. ಆ್ಯಂಡ್ ಒಬ್ಬನೇ ಇರ್ಬೇಕಲ್ಲ. ಇಲ್ಲೇ ಅವ್ರು ಒಬ್ಬನೇ ಇರ್ಬೇಕು, ಅಲ್ಲೇ ಅವ್ರು ಒಬ್ಬನೇ ಇರ್ಬೇಕಾಗುತ್ತೆ. ಸುಮಾರು ಫ್ರೆಂಡ್ಸ್ ಅವ್ರು ಇವರು ಬರ್ತಿರ್ತಾರೆ. ಇಲ್ಲಿ ಒಬ್ಬನೇ ಇರ್ಬೇಕಾಗುತ್ತೆ ಚಂತನ. ಸೊ ಹಿಂಗಾಗಿ ನಮ್ಮ ಹಾಸ್ಪಿಟ್ಲ್ ಸೈಡ್ ನೋಡ್ಬೇಕನ್ನೋ ಪ್ಲ್ಯಾನ್ ಅದ. 4-5 ಜನಕ್ಕೆ ಹೇಳಿಟ್ಟಿದ್ದೆ ಊರಾಗಿದ್ದಾಗೆ. ಅವ್ರದೆಲ್ಲ ನೋಡೋಣ ಬಾ ಅಂತಂದಾರ. ಇವಾಗ ಜಸ್ಟ್ ಫಸ್ಟ್ ಬಂದು ಊಟ ಬಗ್ಗೆ ಪ್ಲ್ಯಾನ್ ತಲೆಗೆ ಫಸ್ಟ್ ಊಟ ಹಾಕಿನಿ. ಇವಾಗ ಡೈರೆಕ್ಟಾಗಿ ಫಸ್ಟ್ ಹೋಗ್ರೆ ಮನೆ ನೋಡೋಮಂತ. ಮನೆ ಹುಡುಕಾಡ್ಕೊಂಡು ಮನೆಯಲ್ಲಿ ಫಿಕ್ಸ್ ಮಾಡ್ತಂದ್ರೆ ಒಂದು ವೇಳೆ ಸೀದಾ ಬಂದಿಕ್ರೆ ಆನ್ ದ ಸ್ಪಾಟ್ ನಮ್ಮ ಹುಡುಗರು ಹಿಡ್ಕೊಂಬಂದು ದಂಡಪಳಗೆ ಹೆಂಗೆ ಹಿಡ್ಕೊಂಬಂದು ಎಲ್ಲ ಐತಲ್ಲ ಖಾಲಿ ಮಾಡಿಬಿಡ್ಮಂತ. ಖಾಲಿ ಮಾಡಿ ಕ್ಲೀನ್ ಮಾಡಿ ಎಲ್ಲ ಮಾಡ್ಕೊಡ್ಮಂತ ಅವ್ರಿಗೆ, ಮನೆಯವ್ರಿಗೆ. ಬರ್ರಿ ಇವಾಗ ಇವಾಗ ಊಟ ಅಂತ ಹಾಕ್ದೆ. ಇವಾಗ ಜಸ್ಟ್ ಸೀದಾ ಹೋಗೋದದ. ಹೋಗ್ರೆ ಅಲ್ಲಿ ಮನೆ ಹುಡುಕಾಡ ಹೋಗಿ ಎಲ್ಲ ಸಾಮಾನ್ಯ ಅಂತ ಅದಾವ, ಅಷ್ಟೇ ಅದಾವ. ಇಲ್ಲಿ ನೋಡ್ರಿ ಇವೆಲ್ಲ ತಂದಿಟ್ಟು ಭಾಳ ಜೀವಿತ ಬರ್ರಿ, ಏನು ಹೇಳೋಕ್ಕಾಗಲ್ಲ. ಚಂದ ಕಿತ್ತಾಡಿ ಕಿತ್ತೋದು ಮಾಡೋದು ಅದ್ರದ್ದು ಇದ್ರದ್ದು ಹಂಗೆ ಹಿಂಗೆ ನೋಡ್ರಿ. 2 ದಿನಕ್ಕೊಮ್ಮೆ ಮಿನಿ ಚೇಂಜ್ ಮಾಡೋದಂದ್ರೆ ಭಾಳ ಜೀವ ಇರ್ತದೆ. ಬರೀ ಏನು ಮಾಡೋಕ್ಕಾಗಲ್ಲ. ನಸೀಬ್ನೇ ಹಂಗಿರುತ್ತೆ, ಹಂಗೆ ಆಗುತ್ತೆ. ಹಂಗೆ ಬರೋ ಹೋಗೋದಿಷ್ಟು ಬಾಂಡ ಸಾಮಾನು ತೊಗೊಂಡಿನಿ. ಯಾಕಂದ್ರೆ ಕಾರ್ನೇ ಮುಟ್ಟಿದೆಲ್ಲ. ಮತ್ತೊಂದು ಸರ್ತಿ ಬೈಕ್ ಮೇಲೆ ಬರಾಗ ಸುಮ್ಮನೆ ಹೈರಾಣ ಆಗುತ್ತೆ ಅಂತ ಹೇಳಿದ್ರೆ ಹೀಗೆ ತೊಗೊಂಡಿನಿ. ಆ್ಯಂಡ್ ಹೋಗಾಗ ನಮ್ಮ ಸ್ವೀಟಿ ಕ್ಯೂಟಿಗೆ ತೊಗೊಂಡು ಹೋಗ್ಬೇಕು ಇಬ್ಬರಿಗೆ. ಅಲ್ಲಿ ಜಾನಿ ಅದಳ,
ಅವ್ರು ಕೂಡ ಹೆಂಗಿರ್ತಾಳೆ ಯಾರಿಗೂ ಗೊತ್ತು. ನಮ್ಮ ಸ್ವೀಟ್ ಅಂತ ಭಾಳ ಹೊರಗೇನ ಹೋಗಿ ಶಿಸ್ತು ಚಿಕನ್ ಹಾಕಿ ಶಿಸ್ತು ವರ್ಷ ಮನೆಗೆ ಮತ್ತೆ ದಪ್ಪ ಮಾಡಮಂತ ಒಂದು ವಾರ ಇರ್ತೀನಿ ಇಲ್ಲಿ, ಒಂದು ವಾರ ಮತ್ತೆ ಬರಬೇಕು. ಅದಕ್ಕೆ ಟನ್ನದ್ರಾಗ ಇವಾಗ ಮನೆ ನೋಡ್ಬೇಕು. ಬರೀ ಸೀದಾ ಮನೆ ನೋಡ್ಕೊಂಡು ಸ್ವೀಟೇ ಕ್ಯೂಟಿಲ್ಲ ಎಲ್ಲ ತಿರುಗಿ ಸಾಕಾದ್ವಿ. ಒಟ್ಟು ಮನಿನೇ ಸೀರಿಲ್ಲ ನಮಗಂತೂ. ಹೇಳಿಟ್ಟು ಬಂದೀನಿ, ಮತ್ತು ಯಾರಾದರೂ ನೋಡ್ರಿ ಅಂತ ಹೇಳಿಕ್ಯಾರ ಒಂದು 4 ಮಂದಿಗೆ ಹೇಳಿಟ್ಟು ಬಂದೀನಿ. ಸಿಕ್ಕರ ಪಾಡಾದ ಎಲ್ಲ ಸಾಮಾನುಗಳು ಒಂದು ರೂಮ್ದಾಗ ಹಾಕಿರ ಕೀಲಿ ಹಾಕ್ಕೊಂಡು ನಮ್ಮ ಕ್ಯೂಟಿಗೆ ಎತ್ತಾಕೊಂಡು ಹೊಂಟೀನಿ ಊರಿಗೆ. ಅಲ್ಲಿ ಜಾನಿ ಅದಳ, ಇಬ್ಬರು ಕಡ್ದಾಡಾರ್ದೆ ಇದ್ದರೆ ಸಾಕು. ನೋಡೋವಂತ ಏನಾಗುತ್ತೆ ಅನ್ನೋದು ಅಲ್ಲಿ ನಾನು ರೂಮ್ದಾಗೆ ಹಾಕ್ತೀನಿ. ಕಂಟಿನ್ಯೂ ರೂಮ್ದಾಗೆ ಹಾಕಿ ಹೊರಗೆ ಹೊಟ್ಟ ಬಿಡಲ್ಲ. ನಾನು ರೂಮ್ದಾಗೆ ಹಾಕಿ ಊಟ ಹಾಕ್ತೀನಿ ನೋಡ್ಕ. ಬರಿಗಾಯ್ಸ ಇವಾಗ ಡೈರೆಕ್ಟ್ ಸೀದಾ ಊರಿಗೆ ಹೋಗೋಮಂತ. ಊರಿಗೆ ಹೋಗಿ ಸಿಗ್ತೀನಿ ಅಂತ ನಿಮಗೆ. ನಾನು ಕ್ಯೂಟಿ ನೋಡ್ರಿ ನಾನು ಮಾತಾಡತ್ತೀನಿ, ಸುಮ್ಮ ಕೂತಾವ ಈಗ ಒಟ್ಟ ಅವೆಲ್ಲ ಕೇಳಿಲ್ಲ. ಬರ್ರಿ ಡೈರೆಕ್ಟ್ ಊರಿಗೆ ಹೊಂಟಿವಿ, ಸೀದಾ ಊರಿಗೆ ಸಿಗ್ತೀನಿ ನಿಮ್ಗೆ. ಏನು ಬಂದು ವಿಡಿಯೋ ಮಾಡೋದಾಗಿಲ್ಲ ಬಿಕಾಸ್ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಬಂದ್ಬಾರನ. ನೋಡ್ರಿ ನಮ್ಮ ಕ್ಯೂಟಿ ತಂದು ನನ್ನ ರೂಮ್ದೊಳಗೆ ಬಿಟ್ಟೀನಿ. ಇಲ್ಲೇ ಮ್ಯಾಗೆ ಬಿಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ಅದು ಒಂದು ಬೇಕಾದ ಇನ್ನೊಂದು ಅದು ಕಡ್ಲಿಂಗ್ ಶುರು ಮಾಡಿಬಿಡ್ತದೆ ಅಂತ ಇವ್ರು ಇಲ್ಲೇ ಹಾಕಿ ಶಿಸ್ತು ಊಟ ಹಾಕಿ ಇಲ್ಲೇ ಬಿಟ್ಟು ಹೋಗೋದು. ಬರ್ತೀನಿ ಚಂತನ ಕೂಲರ್ ಇರ್ತದೆ, ಫ್ಯಾನ್ ಹಚ್ಚಿಬಿಡ್ತೀನಿ ಚಂತನ ಶಿಸ್ತಾಗಿ. ಅದೆಷ್ಟು ಕಿಟಕಿ ಓಪನ್ ಇಟ್ಟು ಆರಾಮ್ ಗಾಳಿ ಬರ್ತಿರ್ತದೆ, ಗಾಳಿ ತೊಗೊಂಡು ಕುಂದಿರ್ತಾರೆ. ಬರ್ರಿ ಇವಾಗ ಕೆಳಗೆ ಹೋಗುವಂತ ಒದರಾಡಕತ್ತಾರ. 10:10 ಆಯಿತು. ವಿಡಿಯೋನ ಎಡಿಟ್ ಮಾಡಿ ನೋಡಿಲ್ಲ, ಭಾಳ ಜಲ್ದಿ ಮುಕ್ಕೊಂಡ್ಬಿಟ್ಟಿನಿ, ಭಾಳ ಹರಣ ಆಯ್ತು ನಿನ್ನೆ ಮನೆ ಹುಡುಕಾಡಿ. ಸೊ ಬರ್ರಿ ಸೀದಾ ಕೆಳಗೆ ಹೋಗುವಂತೀಗ. ನಮ್ಮ ಕ್ಯೂಟಿಗೆ ಚಿಕನ್ ತಂದು ಹಾಕಿನಿ. ಅವ್ರಿಗೆ ಅಲ್ಲಿ ಆದರೂ ಚಿಕನ್ ತಿಂದಿರೋಡ ಇಲ್ಲಿ ಬಂದು ಒಟ್ಟು ಮೊಸರು ತಿನ್ನಲೇ ಅಂತಿಲ್ಲ, ಹೊಸ ಮನೆಯಿಂದಾಗಿದ್ದಲ್ಲ. ಸೊ ಅದಕ್ಕೆ ಚಿಕನ್ ತಂದು ಹಾಕಿನಿ. ಶಿಸ್ತು ಚಿಕನ್ ಬಡಿಲಕತ್ತಾರ ಅವರು. ನೋಡೋಲ್ಲ ಗಾಯ್ಸ್, ಇವತ್ತಿಗೆ ಇಷ್ಟೇ. ಏನಿದೇನು ಭಾರಿ ಆಗಿರಲ್ಲ, ಭಾಳ ಎಮರ್ಜೆನ್ಸಿ ಒಳಗೆ ಹೋಗಿ ಬಂದೆ, ಬಟ್ ಅದ್ರ ಮನೆ ಸಿಕ್ಕಿಲ್ಲ. ನೀವೇನಾದ್ರೂ ನನ್ನ ವಿಡಿಯೋ ಬಿಜಾಪುರದಾಗ ಯಾರಾದ್ರೂ ನೋಡಕತ್ತಿದ್ದೀರಿ ಅಂದ್ರೆ ಆಲಮೇನ ಸ್ವತಂತ್ರ ಕಾಲೋನಿ, ಮಾರುತಿ ಕಾಲೋನಿ ಈ ಕಡೆಯಿಂದ ಸ್ವಲ್ಪ ಎಲ್ಲರೂ ಅಲ್ಲಿ ಯಾರು ನೋಡಕತ್ತೀರಿ ಅಂತ ಸ್ವಲ್ಪ ಮನೆಗೆ ನಿಂತು ನಮ್ಗೆ ಒಂದಿಷ್ಟು ಮೆಸೇಜ್ ಮಾಡಿರಿ ಇನ್ಸ್ಟಾದಾಗ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಷಯ. ಮತ್ತು ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ.